ಕಾಣೆ. ಅವನನ್ನು ಎಬ್ಬಿಸುವ ಶಕ್ತಿ ಯಾರು ಎಂಬ ಪ್ರಶ್ನೆಗೆ ನನ್ನಪ್ಪ ಕೊಟ್ಟ ಉತ್ತರ ಮಾರು. ನಾನು ಮಾಡಿದ್ದೇನೆ ಗೊತ್ತಾ? ಪರಮೇಶ್ವರ ತಪಸ್ಸಿಂದ ಎಬ್ಬಿಸಿ ಲೋಕವನ್ನು ಕಾಯುವುದಕ್ಕಾಗಿ, ಲೋಕವನ್ನು ಒಳಿತಾಗಿಸುವುದಕ್ಕೆ ಹಾಗಾಗಿ ಹಿರಿಯರಿಗೆ ಮದುವೆ ಮಾಡಲಿಕ್ಕೆ ಅದಲ್ಲ. ನಮ್ಮ ಈ ಬಾಂಧವ್ಯ ಹಾಳಾಗಬೇಕು ಎನ್ನುವುದೇ ಉದ್ದೇಶ ಅಂತ ನನಗೆ ಈಗ ಅರ್ಥ ಆಯ್ತು. ಅಲ್ಲ ಹೋಗು, ನೀವು ಹೊರಟದ್ದು ಎಲ್ಲಿಗೆ? ಹರಣದ ಪ್ರಸಂಗ ಕೆಡಿಸ್ತೇನೆ ಎನ್ನುವ ಸಾಮಾನ್ಯವಾಗಿ ಕೇಳುತ್ತೇನೆ. ಪ್ರಪಂಚದಲ್ಲಿ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದವ ಯಾರು ಹಾಗೆ ಕೇಳಿದ್ರೆ ಆ ಪರಮೇಶ್ವರನಿಂದ ಎಲ್ಲಿಯವರೆಗೆ ಕೇಳಿದ್ರೆ ಇಡೀ ಲೋಕವೇ ಹೆದರುತ್ತದೆ. ಯಾಕೆ? ಈಶ್ವರನಿಗಲ್ಲ, ಆ ಮನೆ ಕಣ್ಣಿಗೆ. ಅವನ ಮೂರನೇ ಕಣ್ಣು ತೆರೆದ ಅಂತಾದ್ರೆ ಇಡೀ ಲೋಕವೇ ಸುಟ್ಟು ಹೋಗುತ್ತದೆ. ಅಂಥದ್ರಲ್ಲಿ ಅವನ ತಪಸ್ಸನ್ನು ಕೆಡಿಸ್ತೇನೆನ್ನುವ ಹಾಗೆ ಹೇಳಿ ಹೋಗ್ತೀರಿ ಅಂತಾದ್ರೆ ಅವನು ಎಲ್ಲಿಯಾದ್ರೂ ಕೋಪದಿಂದ ಕಣ್ಣು ತೆರೆದ್ರೆ ಕಿತ್ತುಗಳಿಗೆ ಸುಟ್ಟೋಗ್ತೀವಿ.
ನಿಮ್ಮ ಕುರಿತಾಗಿ ಶಂಕೆ ನನಗಲ್ಲ. ಅವನ ಕುರಿತಾಗಿ ಲೋಕ ತಿಳಿದಂತಹ ಸತ್ಯ ನೀವು ತಿಳಿಯದೆ ಹೋಗಿರುವ ಅಂತ ನನಗೆ ಬೇಸರ. ಹೋದ್ರೆ ಆ ಪರಮಾತ್ಮ ಪರಮೇಶ್ವರ ಸಾಮಾನ್ಯದವರಲ್ಲ. ಲೋಕ ಮುಖದಲ್ಲಿ ಕೂಡಲೂ ಹಾಗೆ ಕರೆಸಿಕೊಂಡಂತ ಅದೆಷ್ಟೋ ದಾನವರು ಜನರು ಈಗ ಅದೆಷ್ಟೋ ದಾನವರನ್ನ ಕೊಂದು ಮುಗಿಸಿದವರಿದ್ದಾರೆ. ಅಂಥದ್ರಲ್ಲಿ ನೀವು ಅವರ ತಪಸ್ಸನ್ನು ಕಡಿತೇನೆ ಎನ್ನುವ ಹಾಗೆ ಹೇಳಿ ಹೋಗ್ತೀರಿ ಅಂತಾದ್ರೆ ನಿಮಗೂ ಕೆಡುಕು ಕಾಣ್ತದೆ. ನೀವನ್ನು ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ. ಇನ್ನು ಬದುಕಿನ ಬುದ್ಧಿಯನ್ನು ಭದ್ರ ಮಾಡಿಕೊಳ್ಳಬೇಕೆಂಬ ಉದ್ದೇಶದಲ್ಲಿ ಪ್ರಾಣ ಭೀತಿಗೆ ಅಂಟಿ ಹೋಗಲಿಲ್ಲ. ಭೂಲೋಕದಲ್ಲಿ ನಮಗೆ ಸಾಕಷ್ಟು ಜೀವನ ಸಾಧ್ಯವಾಗ್ತದೆ. ತೆಂಗಿನ ಮರದಲ್ಲಿ ಬಿಟ್ಟು ಹೋಗುವಾಗ ನಾನು ಬಿಟ್ಟು ಹೋಗಿದ್ದೇನೆ ಸಾಗಿ ಭಕ್ತಿಯನ್ನು ತಮ್ಮನ್ನು ವಹಿಸಿಕೊಂಡು ಬೆಳಕನ್ನು ಕೊಡ್ತದೆ. ನಾಳೆ ದಿವಸ ಎಲ್ಲಿ ಆದರೂ ನಾನು ಹೋದ ಬಳಿಕ ನಿನ್ನ ಕಲ್ಪನೆಯಂತೆ ಆ ತ್ರಿನೇತ್ರನ ಕಣ್ಣಿನ ಉರಿಗೆ ಬೂದಿಯಾದರೆ ಸಾರ್ಥಕತೆಯಾಗ್ತದೆ. ಲೋಕ ಕಲ್ಯಾಣಕ್ಕಾಗಿ ಮಾರ ಗ್ರಹಿಸುವುದಿಲ್ಲ. ಪ್ರತಿಯೊಂದ ಮಹಾತ್ಯಾಗಿ ಪ್ರಪಂಚದಲ್ಲಿ ಬಂದು ಹೊರೆಯಲಿಕ್ಕಿಲ್ಲ ಎನ್ನುವ ಬೇಡುವೆ. ಒಮ್ಮೆ ನಾನು ಆದರೆ ಕಾಲಾಂಗನಾದ ಪರಮೇಶ್ವರನಲ್ಲಿ ಎಲ್ಲವನ್ನು ಹೇಳಿಕೊ. ಲೋಕದ ಎಲ್ಲ ಸಮಸ್ಯೆಗೆ ಉತ್ತರ ಕೊಡುವ ಆತ ಇಲ್ವೇನೇ ಕಲಿಕೊಡು. ಪ್ರಪಂಚವೇ ಸ್ವಾರ್ಥಮಯವಾದದ್ದು ಎನ್ನುವ ಹಾಗೆ ಹೇಳಿದ್ರು ಸಹ ನಾವು ಯಾವ ಕಾರಣಕ್ಕೂ ಸ್ವಾರ್ಥವಾಗಿ ವರ್ತಿಸಬಾರದು ಎನ್ನುವುದನ್ನು ಅರ್ಥಕೊಂಡು ಮಾಡಿದ್ದೇನೆ. ಒಂದು ವೇಳೆ ನನ್ನ ಕಾರಣದಿಂದಾಗಿ ಲೋಕ ಕಂಟಕನಾಗಿ ನಡೆದಾಡುವಂತಹ ನಾನು ಅರ್ಪಣೆ ಹೆಚ್ಚಾಗಿ ಮತ್ತೆ ಮುಂದೆ ತೊಂದರೆಯಾಗಿ ಬಂದಾಗ